ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಿರುವಂತ ಟೀಮ್ ಇಂಡಿಯಾ ಆಟಗಾರರ ಪೈಕಿ ಇಬ್ಬರು ಆಟಗಾರರನ್ನ ವಿಕೆಟ್ ಕೀಪರ್ ಕೋಟಾದಡಿ ಸೆಲೆಕ್ಟ್ ಮಾಡಲಾಗಿದೆ. ಒಂದು ಸಂಜು ಸ್ಯಾಮ್ಸನ್ ಹಾಗೆ ಇನ್ನೊಬ್ರು ಜಿತೇಶ್ ಶರ್ಮಾ. ಇವರಿಬ್ಬರಲ್ಲಿ ಯಾರಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ವು. ಆದ್ರೆ ಈಗ ಸಂಜು ಸ್ಯಾಮ್ಸನ್ ಜಿತೇಶ್ ಶರ್ಮಾರನ್ನ ಓವರ್ಟೇಕ್ ಮಾಡಿದಂತೆ ಕಾಣ್ತಾ ಇದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಲಿದ್ದು T20 ಮಾದರಿಯಲ್ಲಿ ನಡೀತಾ ಇರೋದ್ರಿಂದ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಟೀಮ್ ಅನ್ನ ಲೀಡ್ ಮಾಡಲಿದ್ದಾರೆ. ಇನ್ನು ಶುಭ್ಮನ್ ಗಿಲ್ ಅವರ ಉಪನಾಯಕತ್ವದ ರೀ ಎಂಟ್ರಿಯೊಂದಿಗೆ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗಲಿವೆ. ಅದರಲ್ಲೂ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ಸಿಗೋದು ಅನುಮಾನ ಅಂತ ಭಾರತದ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾಣ್ ಭವಿಷ್ಯ ನುಡಿದಿದ್ದಾರೆ. ಅಭಿಷೇಕ್ ಶರ್ಮಾ ಜೊತೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಬಹುದು. ಹೀಗೇನಾದ್ರೂ ಆದ್ರೆ ಸಂಜುಗೆ ಅವಕಾಶ ಸಿಗೋದೇ ಕಷ್ಟ ಎಂದಿದ್ದಾರೆ. ಆದ್ರೆ ಯಾರು ಏನೇ ಹೇಳಿದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿಯೇ ಚಾನ್ಸ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಸಂಜು ಸ್ಯಾಮ್ಸನ್ ಧೂಳೆಬ್ಬಿಸಿದ್ದಾರೆ. ಕೇರಳ ಕ್ರಿಕೆಟ್ ಲೀಗ್ ನಲ್ಲಿ ರನ್ ಮಳೆ ಹರಿಸಿದ್ದಾರೆ. ಕೇರಳ ಕ್ರಿಕೆಟ್ ಲೀಗ್ ನಲ್ಲಿ ಧೂಳೆಬ್ಬಿಸಿದ ಸಂಜು 2025ರ IPL ನಲ್ಲಿ ರಾಜಸ್ಥಾನ ರಾಯಲ್ಸ್ ಕ್ಯಾಪ್ಟನ್ ಆಗಿದ್ದಂತ ಸಂಜು ಸ್ಯಾಮ್ಸನ್ ಇಂಜುರಿಗೆ ಒಳಗಾಗಿದ್ರು. ಹೀಗಾಗಿ ಲೀಗ್ ಹಂತದಲ್ಲಿ 9 ಪಂದ್ಯಗಳಷ್ಟೇ ಕಣಕ್ಕಿಳಿದಿದ್ರು. ಆದ್ರೆ ಈಗ ಕಂಪ್ಲೀಟ್ ಫಿಟ್ ಅಂಡ್ ಫೈನ್ ಆಗಿ ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಿದ್ದಾರೆ. ಶುಭ್ಮನ್ ಗಿಲ್ ಕೂಡ T20 ತಂಡಕ್ಕೆ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಗಿಲ್ ಓಪನಿಂಗ್ ಸ್ಲಾಟ್ ಹಾಗೆ ಸಂಜು ಸ್ಯಾಮ್ಸನ್ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟ್ ಬೀಸ್ತಾರ ಅನ್ನುವಂತ ಲೆಕ್ಕಾಚಾರ ನಡೀತಾ ಇದ್ವು. ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಸಂಜು ರೆಕಾರ್ಡ್ಸ್ ಕಳಪೆಯಾಗಿವೆ. ಹೀಗಾಗಿ ಜಿತೇಶ್ ಶರ್ಮಾಗೆ ಚಾನ್ಸ್ ಕೊಡೋದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಕೇರಳ ಕ್ರಿಕೆಟ್ ಲೀಗ್ ನಲ್ಲಿ ಧೂಳೆಬ್ಬಿಸಿರುವಂತ ಸಂಜು BCCIಗೆ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಕೇರಳ ಕ್ರಿಕೆಟ್ ಲೀಗ್ ನಲ್ಲಿ ಕೊಚ್ಚಿ ಬ್ಲೂ ಟೈಗರ್ಸ್ ಪರ ಕಣಕ್ಕಿಳಿತಾ ಇರುವಂತಹ ಸಂಜು ಸ್ಯಾಮ್ಸನ್ ಮೊದಲ ಪಂದ್ಯದಲ್ಲಿ ಕೇವಲ 13 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಆದ್ರೆ ಈ ಇನ್ನಿಂಗ್ಸ್ ಬಳಿಕ ಸಂಜು ಅಸಲಿ ಆಟ ಶುರುವಾಗಿತ್ತು. ಕೊಲ್ಲಂ ಸೈಲರ್ಸ್ ವಿರುದ್ಧದ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದ ಸಂಜು ಕೇವಲ 51 ಎಸೆತಗಳಲ್ಲಿ 7 ಭರ್ಜರಿ 6 ಹಾಗೆ 14 ಫೋರ್ಗಳೊಂದಿಗೆ 121 ರನ್ಗಳನ್ನ ಕಲೆ ಹಾಕಿದ್ರು. ಇದಾದ ಬಳಿಕ ತ್ರಿಶೂರ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಿ ಗಮನ ಸೆಳೆದ್ರು. ಅಲ್ಲೂ ಕೂಡ 46 ಎಸೆತಗಳಲ್ಲಿ 9 6 ಹಾಗೆ 4 ಫೋರ್ಗಳೊಂದಿಗೆ 89 ರನ್ಗಳನ್ನ ಚೆಚ್ಚಿದ್ರು. ಇನ್ನು ತಿರುವನಂತಪುರಂ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 37 ಎಸೆತಗಳಲ್ಲಿ 5 6 ಹಾಗೆ 4 ಫೋರ್ಗಳೊಂದಿಗೆ 62 ರನ್ ಬಾರಿಸಿದ್ದಾರೆ. ಇನ್ನು ಅಲೆಪ್ಪಿ ರಿಪಲ್ಸ್ ವಿರುದ್ಧದ ಪಂದ್ಯದಲ್ಲಿ 9 6 ಹಾಗೆ 2 ಫೋರ್ಗಳ ಜೊತೆ ಕೇವಲ 41 ಎಸೆತಗಳಲ್ಲಿ 83 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಲ್ಲಿಗೆ ಸತತ 4 ಇನ್ನಿಂಗ್ಸ್ಗಳಲ್ಲಿ 50+ ಸ್ಕೋರ್ ಬಂದಿದೆ. ಒಂದು ಶತಕ ಕೂಡ ಇದೆ. ಈ ವೇಳೆ ಅವರ ಬ್ಯಾಟ್ ಇಂದ ಬಂದಿರೋದು ಬರೋಬ್ಬರಿ 30 ಸಿಕ್ಸರ್ಗಳು ಹಾಗೆ 24 ಫೋರ್ಗಳು. ಈ ಮೂಲಕ 5 ಇನ್ನಿಂಗ್ಸ್ಗಳಿಂದ ಒಟ್ಟು 368 ರನ್ಗಳನ್ನ ಕಲೆ ಹಾಕಿ ಅಬ್ಬರಿಸಿದ್ದಾರೆ ಸಂಜು ಸ್ಯಾಮ್ಸನ್. ಹೀಗೆ ಏಷ್ಯಾ ಕಪ್ ನಲ್ಲಿ ಕಾಂಪಿಟೇಷನ್ ಕೊಡಿಸಿದಂತ ಜಿತೇಶ್ ಶರ್ಮಾಗೆ ಟಕ್ಕರ್ ಕೊಡೋ ರೇಂಜ್ ನಲ್ಲಿ ಸಂಜು ಏನೋ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ್ದಾರೆ. KCL ನಲ್ಲಿ ರಿಯಲ್ ಗೇಮ್ ಮಾಡಿದ್ದಾರೆ. ಬಟ್ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಇವರು ಯಾವ ಸ್ಲಾಟ್ ನಲ್ಲಿ ಆಡ್ತಾರೆ ಅನ್ನೋದು. ಸಂಜು ಓಪನರ್ ಆಗಿ ಮಾತ್ರ ಸಕ್ಸಸ್ ಅನ್ನ ಕಂಡಿದ್ದಾರೆ. ಮಿಡಲ್ ಆರ್ಡರ್ ನಲ್ಲಿ ಕಂಪ್ಲೀಟ್ ಡಲ್ ಆಗಿದ್ದಾರೆ. ಗಿಲ್ ಕಾರಣದಿಂದ ಸಂಜು ಮಿಡಲ್ ಆರ್ಡರ್ಗೆ ಬರ್ತಾರಾ? ಕಳೆದೊಂದು ವರ್ಷದಿಂದ ಟೀಮ್ ಇಂಡಿಯಾದಲ್ಲಿ T20 ಟೀಮ್ ನಲ್ಲಿ ಸಂಜು ಸ್ಯಾಮ್ಸನ್ ಮೊದಲನೇ ಆಯ್ಕೆಯ ವಿಕೆಟ್ ಕೀಪರ್ ಆಗಿದ್ದಾರೆ. ಅದರಲ್ಲೂ ಬಾಂಗ್ಲಾದೇಶ ವಿರುದ್ಧದ ಭಾರತ ಸರಣಿಯ ನಂತರ ಸಂಜುಗೆ ಚಾನ್ಸ್ ಮಿಸ್ ಆಗಿಲ್ಲ. ಹೀಗಿದ್ರು ಕೂಡ ಈ ಸಲ ಏಷ್ಯಾ ಕಪ್ ನಲ್ಲಿ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಸಂಜು ಸ್ಯಾಮ್ಸನ್ ಅವರ ಸ್ಥಾನ ತೂಗುಯಾಲೆಯಲ್ಲಿದೆ. ಗಿಲ್ ಆರಂಭಿಕ ಸ್ಥಾನವನ್ನ ಅಲಂಕರಿಸೋ ನಿರೀಕ್ಷೆಯಲ್ಲಿರೋದ್ರಿಂದ ಸ್ಯಾಮ್ಸನ್ ಅವರನ್ನ ಮಿಡಲ್ ಆರ್ಡರ್ಗೆ ತಳ್ಳಬಹುದು. ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಸಂಜು ಸದ್ದೇ ಮಾಡಿಲ್ಲ. ಮಿಡಲ್ ಆರ್ಡರ್ ನಲ್ಲಿ ಸಂಜುಗಿಂತ ಜಿತೇಶ್ ಬೆಸ್ಟ್. ಇನ್ನು ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರುವಂತ ಜಿತೇಶ್ ಶರ್ಮಾ ಬಗ್ಗೆ ಹೇಳೋದಾದ್ರೆ 2025ರ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಟ್ರೋಫಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಫಿನಿಶರ್ ರೋಲ್ ನಲ್ಲಿ 176ರ ಸ್ಟ್ರೈಕ್ ರೇಟ್ ನಲ್ಲಿ 261 ರನ್ಗಳನ್ನ ಕಲೆ ಹಾಕಿದ್ರು. ಇದೇ ಪರ್ಫಾರ್ಮೆನ್ಸ್ ನಿಂದಲೇ ಏಷ್ಯಾ ಕಪ್ಗೆ ಮಿಡಲ್ ಆರ್ಡರ್ ನಲ್ಲಿ ವಿಕೆಟ್ ಕೀಪರ್ ಕೋಟಾದಲ್ಲಿ BCCI ಚಾನ್ಸ್ ಅನ್ನ ಕೊಟ್ಟಿದೆ. ಸಂಜು ಆರಂಭಿಕರಾಗಿ ಅಬ್ಬರಿಸಿದ್ರು ಕೂಡ ಮಿಡಲ್ ಆರ್ಡರ್ ನಲ್ಲಿ ಅವರ ಸ್ಕೋರ್ ಕಳಪೆಯಾಗಿದೆ. 5ನೇ ಸ್ಥಾನದಲ್ಲಿ T20ಗಳಲ್ಲಿ 15 ಬಾರಿ ಬ್ಯಾಟಿಂಗ್ ಮಾಡಿರುವಂತಹ ಸಂಜು ಕೇವಲ 12ರ ಸರಾಸರಿಯನ್ನು ಹೊಂದಿದ್ದಾರೆ.
ಆದರೆ ಟೀಂ ಇಂಡಿಯಾ ಪರ ಕಳೆದ 12 ಪಂದ್ಯಗಳಲ್ಲಿ ಓಪನರ್ ಆಗಿ 3 ಶತಕಗಳನ್ನ ಬಾರಿಸಿದ್ದಾರೆ. ಇನ್ನು ಜಿತೇಶ್ ಶರ್ಮಾ ಬಗ್ಗೆ ನೋಡೋದಾದ್ರೆ ಮಿಡಲ್ ಆರ್ಡರ್ ನಲ್ಲಿ ಜಿತೇಶ್ ಅವರ ಸ್ಕೋರ್ ಉತ್ತಮವಾಗಿದೆ. ಬಟ್ ಜಿತೇಶ್ ಕೂಡ ಓಪನಿಂಗ್ ಸ್ಲಾಟ್ ನಲ್ಲಿ ಅಷ್ಟೇನು ಸದ್ದು ಮಾಡಿಲ್ಲ. ಹೀಗಾಗಿ ಇಬ್ರು ಕೂಡ ಬಿಗ್ ಬ್ಯಾಟರ್ಗಳೇ ಆದ್ರೂ ಕೂಡ ವೇರಿಯೇಷನ್ಸ್ ಇದೆ. ಸದ್ಯ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರುವಂತಹ ಸಂಜು ಮತ್ತು ಜಿತೇಶ್ ಇಬ್ಬರು ಕೂಡ ಬೆಸ್ಟ್ ಪ್ಲೇಯರ್ಗಳೇ. ಆದ್ರೆ ಸ್ಲಾಟ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ನಲ್ಲಿ ಸಾಕಷ್ಟು ಏರುಪೇರಾಗಿದೆ. ಸಂಜುಗೆ ಆರಂಭಿಕನಾಗಿ ಸಿಕ್ಕಷ್ಟು ಗೆಲುವು ಮಧ್ಯಮ ಕ್ರಮಾಂಕದಲ್ಲಿ ಸಿಕ್ಕಿಲ್ಲ. ಹಾಗೆ ಜಿತೇಶ್ಗೆ ಮಿಡಲ್ ಆರ್ಡರ್ ಹಾಗೆ ಫಿನಿಶರ್ ರೋಲ್ ಬೆಸ್ಟ್ ಸ್ಲಾಟ್ ಆಗುತ್ತೆ. ಸೊ ವಿಕೆಟ್ ಕೀಪರ್ನ ಯಾವ ಸ್ಲಾಟ್ ನಲ್ಲಿ ಕಣಕ್ಕಿಳಿಸ್ತಾರೆ ಅನ್ನೋದರ ಮೇಲೆ ಪ್ಲೇಯಿಂಗ್ 11 ಅನ್ನ ನಿರ್ಧಾರ ಮಾಡಲಾಗುತ್ತೆ. ನಿಮ್ಮ ಪ್ರಕಾರ ಈ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ಗಳಲ್ಲಿ ಏಷ್ಯಾ ಕಪ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಯಾರಿಗೆ ಚಾನ್ಸ್ ಕೊಟ್ರೆ ಬೆಟರ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.